ಹಲೋ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬುಧವಾರ ನೀನು ಎಕ್ಸ್ಪೈರ್ ಆಗೈತಿ. ನಿಫ್ಟಿ 50 ಒಳಗೆ ಟ್ರೇಡ್ ಮಾಡ್ಬೇಕು. ಇವತ್ತು ಟ್ರೇಡ್ ಮಾಡತ್ತೀನಿ ನಿಫ್ಟಿ 50 ಒಳಗೆ. ಸೊ ಲೆಟ್ಸ್ ಸಿ, ಮಾರ್ಕೆಟ್ ಇನ್ನೂ ಓಪನ್ ಆಗೋಕ್ಕೆ 3 ನಿಮಿಷ ಐತಿ. ಪ್ರೀಮಿಯಮ್ನ ಎರಡು ತೆಗೆದಿಟ್ಟಿನಿ ಆ್ಯಂಡ್ ಈ ಸೈಡ ನಂದು ಇನ್ನೊಂದು ಲ್ಯಾಪ್ಟಾಪ್ ಐತಿ, ಸ್ಕ್ರೀನ್ ಐತಿ. ಸೊ ಆ ಸೈಡ ಏನು ಮಾಡಿಟ್ಟೇನೆ ಅಂದರೆ ನಿಫ್ಟಿ 50ದ 10 ಮಿನಿಟ್ ಟೈಮ್ ಫ್ರೇಮ್ದಾಗ ತೆಗೆದಿಟ್ಟಿನಿ. ಆ್ಯಂಡ್ ಇದೇನು ಸ್ಕ್ರೀನ್ ಕಾಣೈತಲ್ಲ ನಿಮ್ಗೆ, ಇದ್ರೊಳಗೆ 10 ಮಿನಿಟ್ದ ಸಿ ಆ್ಯಂಡ್ ಪಿನ ತೆಗೆದಿಟ್ಟಿನಿ. ಕ್ವಾಂಟಿಟಿ 300 ಇಡೋಣ. ಎರಡು ಸೈಡ ಮೂಮೆಂಟಮ್ ಯಾವ ಸೈಡ್ ಬರ್ತೈತಲ್ಲ ಆ ಸೈಡ್ ಟ್ರೇಡ್ ತೊಗೋತೇನೆ. ಮೂಮೆಂಟಮ್ ಟ್ರೇಡಿಂಗ್ ಮಾಡ್ತೀನಿ. ಲೆಟ್ಸ್ ಸಿ. ಇಷ್ಟ ಇನ್ನು 3 ನಿಮಿಷ ಐತಿ. ಯಾರ್ಯಾರು ಇಷ್ಟ ಆಗಿದೆ, ಯಾರ್ಯಾರು ನೋಡಿರಿ ಲೈಕ್ ಮಾಡಿರಿ. ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇನ್ಸ್ಟಾಗ್ರಾಮ್ ಚಾನಲ್ ಐತಿ, 10K ಫಾಲೋವರ್ಸ್ ಅದಾರ. ಚಾನಲ್ ನೋಡ್ರಿ. ಇಲ್ಲ ಚಾನಲ್ ಸಪೋರ್ಟ್ ಮಾಡಿ. ಮಾರ್ಕೆಟ್ ಒಂದು ನಿನ್ನೆ ಬುಲ್ಲಿಶ್ದಾಗನೇ ಕ್ಲೋಸಿಂಗ್ ಐತಿ. ಒಂದೊಳ್ಳೆ ಪಿಂಕ್ ಕ್ಯಾಂಡಲ್, 10 ನಿಮಿಷದ 5 ಕ್ಯಾಂಡಲ್ ಗ್ರೀನ್ದಾಗ ಕ್ಲೋಸ್ ಆಗ್ಯಾವ. ನೋಡ್ಬೋದು. ಸಿ ಸೈಡ್ ಪ್ಲ್ಯಾನ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಟ್ರೇಡ್ ಅದು ತೊಗೊಂಡ್ರೆ ಅದನ್ನ ರೆಕಾರ್ಡ್ ಮಾಡ್ಬೇಕು. ಇನ್ನೊಂದು ನಿಮಿಷ. ಟ್ರೇಡ್ ಮಾಡಬೇಕಾದ್ರೆ ಹೆದರೋದಲ್ಲ, ಹೆದರ್ರೆ ಟ್ರೇಡ್ ಮಾಡೋಕ್ಕಾಗೋದಿಲ್ಲ. ಸೊ ನಿಮ್ಮ ಲೆವೆಲ್ಸ್ನ ಐಡೆಂಟಿಫೈ ಮಾಡಿಟ್ಟಾಗ ಟೆನ್ಷನ್ ತಗೋದಂಗೆ ಪ್ರೀ ಮೈಂಡ್ಲೇ ಟ್ರೇಡ್ ಮಾಡ್ಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ, ಹೆದರ್ಕೊಂಡು ಟ್ರೇಡ್ ಮಾಡ್ತಾರೆ. ಹೆದರ್ಕೊಂಡು ಟ್ರೇಡ್ ಮಾಡ್ರೆ ಆಗೋದಿಲ್ಲ ಅದು. ಯಾಕಂತಂದ್ರೆ ನಿಮ್ಮ ಲೆವೆಲ್ಸ್ ಮೇಲೆ ನಿಮ್ಗೆ ಅಷ್ಟು ನಂಬಿಕೆ ಇತ್ತಂತಂದ್ರೆ ಟ್ರೇಡ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಸೆಟಪ್ ಬರ್ದಿರ ಟ್ರೇಡ್ ಮಾಡೋದು ಅವಾಯ್ಡ್ ಮಾಡ್ಬೇಕು ಆ ದಿನ. ಓಕೆ ಗೈಸ್, ಇನ್ನು 6 ಸೆಕೆಂಡ್. ಎರಡು ಬರೋಬ್ಬರ್ ಸಪೋರ್ಟ್ಗನ ಕುಂತವು. ಯಾವ ಸೈಡ್ ತೊಗೊತಾರೆ ಡೌಟ್. ಎರಡು ಸಪೋರ್ಟ್ಗನ ಇದ್ದು. ಸಿ ಸೈಡ್ ಮೂಮೆಂಟಮ್ ಒಳ್ಳೆದು ಬರಬೇಕು. ವೆರಿ ಗುಡ್. ಈ ರೀತಿ ಮೂಮೆಂಟಮ್ ಟ್ರೇಡ್ ಮಾಡ್ತೀನಿ. ಸೊ ಇಲ್ಲಿ ನೋಡಿರಿ, ಲೆವೆಲ್ಸ್ ಯಾವ ರೀತಿ ಮಾರ್ಕ್ ಮಾಡಿ ಇಟ್ಟಿದ್ದೆ. ಡಬ್ಲ್ಯೂ ಪ್ಯಾಟರ್ನ್ ಬ್ರೇಕ್ಔಟ್ ಕೊಡಿದೆ. ಸೊ ನಾನು ಬೈ ಮಾಡಿದ್ದೆ, ನಾನು ಲೆವೆಲ್ಸ್ ಮೇಲೇ 226 ಬೈ ಮಾಡಿದೆ. ಆ್ಯಂಡ್ ಅದನ್ನು ಸೆಲ್ ಮಾಡಿದ್ದೆ 233. ಆ್ಯಂಡ್ ಇವಾಗಿದ್ದರೆ ರನ್ನಿಂಗ್ 235. ಸೊ ಈ ರೀತಿ ಸಿಂಪಲ್
ಸ್ಟ್ರಾಟಜಿ ಇರ್ತೈತಂದ ಏನು ಕಾಂಪ್ಲಿಕೇಟೆಡ್ ಇರೋದಿಲ್ಲ. ಆ್ಯಂಡ್ ಇಲ್ಲಿ ನೋಡ್ರಿ 2220 rupees ಪ್ರಾಫಿಟ್ ಆಯ್ತು ಫಸ್ಟ್ ಟ್ರೇಡ. ಪೊಸಿಷನ್ ಒಳಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ 300 ಕ್ವಾಂಟಿಟಿ, 226 ಬೈಂಗ, 233 ಸೆಲ್ಲಿಂಗ ಆ್ಯಂಡ್ 2220 rupees ಪ್ರಾಫಿಟ್. ಮಾರ್ಕೆಟ್ ನೋಡ್ರಿ ನಾನೇನು ಲೆವೆಲ್ಸ್ ಮಾರ್ಕ್ ಮಾಡಿಟ್ಟಿದ್ನಲ್ಲ ಡಬ್ಲ್ಯೂ ಪ್ಯಾಟರ್ನ್ ಬ್ರೇಕ್ಔಟ್ ಕೊಡ್ತು ಅಪ್ಸೈಡ್ ಸಿಂಪಲ್ ಸ್ಟ್ರಾಟಜಿ ಇರ್ತೈತಿ. ಸೊ ಇದನ್ನ ಫಾಲೋ ಮಾಡ್ತೀನಿ ನಾನು. ಸೊ ಜನಕ್ಕೆ ಏನಾಕೈತಿ ಸಿಂಪಲ್ ಸ್ಟ್ರಾಟಜಿ ಬ್ಯಾಡ್ ಆಕೈತಿ, ಕಾಂಪ್ಲಿಕೇಟೆಡ್ ಸ್ಟ್ರಾಟಜಿ ಹುಡುಕ್ತಾರಲ್ಲ SMA ಹಾಕೋಣ EMA ಹಾಕೋಣ ಅಂತೇಳಿ. ಸೊ ಅದನ್ನೆಲ್ಲ ಯೂಸ್ ಮಾಡೋದಿಲ್ಲ. ಜಸ್ಟ್ ನಾನು 4 ಲೈನ್ಸ್ ಅದಾವ, ಆ 4 ಲೈನ್ಸ್ ಮೇಲೆ ಟ್ರೇಡ್ ತೊಗೋತೀನಿ ಆ್ಯಂಡ್ ಟ್ರೇಡ್ ತೊಗೊಂಡು ಎಕ್ಸಿಟ್ ಆಗಿ ಆ ಡೇನ ಕ್ಲೋಸ್ ಮಾಡೋಕ್ಕೆ ನೋಡ್ತೀನಿ. ಸೊ ಸಿ ಯು ಟುಮಾರೋ. ಬೈ ಗೈಸ್. ಆ್ಯಂಡ್ ಒಳ್ಳೆ ಟ್ರೇಡ್ ಆಯ್ತಾ, ವೆರಿ ಗುಡ್. ಸೊ ಈಗ ಮತ್ತೆ ಇಲ್ಲಿ ನೋಡ್ರಿ 10 ಮಿನಿಟ್ದಾಗ ತೊಗೊಂಡಿದ್ದೆಲ್ಲ. ಸೊ 1 ಮಿನಿಟ್ 2 ಮಿನಿಟ್ದಾಗ ನೋಡ್ರಿ ಎಲ್ಲಿದೆ ಎಲ್ಲಿ ಮೂಮೆಂಟಮ್ ಆಗೈತಿ. ಸೊ 10 ಮಿನಿಟ್ದಾಗ ಬೇರೆ ತೋರಿಸ್ತದೆ, ಬಟ್ 2 ಮಿನಿಟ್ದಾಗ ನೋಡ್ರಿ ಈ ಲೆವೆಲ್ಸ್ ನಾನು ಲೆವೆಲ್ಸ್ ಮಾರ್ಕ್ ಮಾಡಿಟ್ಟಿರ್ತಲ್ಲ ಇಲ್ಲಿದೆ ಫಸ್ಟ್ ಕ್ಲಾಸ್ ಮೂಮೆಂಟಮ್ ಬರ್ತಾವ. ಆ್ಯಂಡ್ ಬೈಯಿಂಗ್ ಸ್ವಲ್ಪ ಲೇಟ್ ಆಯ್ತು ನಮ್ದು, ಸ್ವಲ್ಪ ಬೈಯಿಂಗಲ್ಲಿ ಲೇಟ್ ಆಯ್ತಾ, ಇಲ್ಲಾಂದ್ರೆ ಒಂದು ಒಳ್ಳೆ ಪ್ರಾಫಿಟ್, ಇನ್ನೂ ಒಳ್ಳೆ ಪ್ರಾಫಿಟ್ ಆಗ್ತಿತ್ತು. ಇಟ್ಸ್ ಓಕೆ. ನೀವು ಡೇ ಸ್ಟಾರ್ಟ್ ಆಗಿದ್ದ ಒಳ್ಳೆದಿಂದನೇ ಆಗೈತಿ. 2200 ಎಷ್ಟಾಗೈತಿ, 2220 rupees ಪ್ರಾಫಿಟ್ ಆಯ್ತು. ಈಗ ನೋಡ್ರಿ ಅಲ್ಲೇ ರಿವರ್ಸ್ ಆಗೈತಿ. ಸೊ ಇಷ್ಟ ಸಿಂಪಲ್ ಸ್ಟ್ರಾಟಜಿ ಯೂಸ್ ಮಾಡ್ತೀನಿ. ಆ್ಯಂಡ್ ಒಬ್ಬೊಬ್ರು ಏನಂತಾರೆ ಫಸ್ಟ್ ಕ್ಯಾಂಡಲ್ದಾಗ ತೊಗೋತಿ ರಿಸ್ಕ್ ಇರ್ತೈತೆ ಅಂತೇಳಿ. ರಿಸ್ಕ್ ತೊಗೋಬೇಕು, ಮಾರ್ಕೆಟ್ದಾಗ ರಿಸ್ಕ್ ತೊಗೋದಾನೆ ಏನಿಲ್ಲ. ಬಟ್ ನಂಗೆ ಫಸ್ಟ್ ಕ್ಯಾಂಡಲ್ದಾಗ ಯಾಕೆ ತೊಗೋತೇನೆ ಅಂದ್ರೆ ನಾನು ಲೆವೆಲ್ಸ್ ಇರ್ತಾವೆ ನೋಡ್ರಿ. ಇದೇನು ಲೆವೆಲ್ಸ್ ಮಾರ್ಕ್ ಮಾಡಿಟ್ಟನಲ್ಲ, ನಾನು ರ್ಯಾಂಡಮ್ ಆಗಿ ನಿಮ್ಗೆ ತೋರಿಸೋದಿಲ್ಲ ಬಂತು ಈ ಕಡೆ ತೊಗೊಂಡೆ ಅಂತೇಳಿ. ಇಲ್ಲಿ ನಾನು ಲೆವೆಲ್ಸ್ ಅದ ನೋಡ್ರಿ, ಈ ಲೆವೆಲ್ಸ್ ಮೇಲೆ ಏನಿರ್ತಾವೆ ಸೆಲ್ಲರ್ ಸ್ಟಾಪ್ ಲಾಸ್ ಇರ್ತಾವೆ. ಸೊ ಅವ್ರು ಸ್ಟಾಪ್ ಲಾಸ್ನ ಹಿಟ್ ಮಾಡೋಕ್ಕೆ ಮಾರ್ಕೆಟ್ ಏನು ಮಾಡ್ತೈತಿ ಫಸ್ಟ್ ಕ್ಯಾಂಡಲ್ದಾಗ ಒಂದು ಒಳ್ಳೆ ಮೂಮೆಂಟಮ್ ಕೊಡ್ತೈತಿ. ಆ ಮೂಮೆಂಟಮ್ದಾಗ ನಾನು ಕ್ಯಾಪ್ಚರ್ ಮಾಡ್ಕೋತೀನಿ. ಆ್ಯಂಡ್ ಇವೆಲ್ಲ ರ್ಯಾಂಡಮಾಗಿ ಹಾಕಿಲ್ಲ ನಾನು. ಸೊ ಇವಕ್ಕೆಲ್ಲ ಒಂದೊಂದು ಇದನ್ನ ಅನಾಲಿಸಿಸ್ ಮಾಡೇನೆ ಈ ಲೆವೆಲ್ಸ್ನ ಐಡೆಂಟಿಫೈ ಮಾಡಿಟ್ಟಿರ್ತೀನಿ. ಐಡೆಂಟಿಫೈ ಮಾಡಿಟ್ಟಾಗ ನಿಮ್ಗೆ ಹೆದರೋ ಅವಶ್ಯಕತೆ ಏನಿಲ್ಲ. ಮತ್ತು ಇನ್ನೊಂದು ಫಸ್ಟ್ ಕ್ಯಾಂಡಲ್ದಾಗ ಭಾಳ ರಿಸ್ಕ್ ತೊಗೋತಿ ಅಂತಾರೆ. ಮತ್ತು ರಿಸ್ಕ್ ತೊಗೋದ ಮಾರ್ಕೆಟ್ದಾಗ ನಡೆಯೋದಿಲ್ಲ. ರಿಸ್ಕ್ ತೊಗೊಳ್ಳಿಲ್ಲ ಅಂತಂದ್ರೆ ನೀವು ಮಾರ್ಕೆಟ್ದಾಗ ಸರ್ವೈವ್ ಆಗೋಕ್ಕಾಗೋದಿಲ್ಲ. ಸೊ ಅದನ್ನ ಎಲ್ಲರೂ ರಿಸ್ಕ್ ಆಮೇಲೆ ತೊಗೋತಾರೆ, ಬಟ್ ನಾನು ಫಸ್ಟ್ ಕ್ಯಾಂಡಲ್ದಾಗ ತೊಗೋತೀನಿ. ಯಾಕಂದ್ರೆ ನನ್ನ ಲೆವೆಲ್ಸ್ ಇಲ್ಲಿ ನೋಡಿರಿ, ಇಲ್ಲಿ ಸಪೋರ್ಟ್ ಇತ್ತು, ಈ ಸಪೋರ್ಟ್ದಿಂದನೇ ಮಾರ್ಕೆಟ್ ಒಂದು ಒಳ್ಳೆ ಮೂಮೆಂಟಮ್ ಕೊಡುತ್ತೈತೆ. ಆ ಮೂಮೆಂಟಮ್ದಾಗ ಬೈ ಮಾಡಿ ನಾನು ಆ ಡೇನ ಕ್ಲೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟ, ಮತ್ತೇನು ಇದ್ರಾಗ ದೊಡ್ಡ ಲಾಜಿಕ್ ಏನು ಯೂಸ್ ಮಾಡೋದಿಲ್ಲ. ಇವೇನು ಲೈನ್ಸ್ ಅದಾವಲ್ಲ ಈ ಲೈನ್ಸ್ ಮೇಲೆ ಟ್ರೇಡಿಂಗ್ ಮಾಡ್ತೀನಿ. ಅಂದರೆ ನಾನು ಲೈನ್ಸ್ ಬ್ರೇಕೌಟ್ ಆಗ್ಬಿಡ್ದಾನೆ ನಾನು ಟ್ರೇಡ್ ತೊಗೋಕ್ಕೆ ಪ್ಲ್ಯಾನ್ ಮಾಡಿಬಿಡ್ತೀನಿ. ಸೊ ಇಲ್ಲಿ ನೋಡಿರಿ ಅದು ಮಾರ್ಕೆಟ್ ಓಪನ್ ಆಗಿಬಿಡ್ದಾನೆ ನಮ್ಗೆ ಈ ಲೆವೆಲ್ಸ್ದಿಂದ ತೋರಿಸ್ಲಿಲ್ಲ. ಅದು ಇಲ್ಲಿದೆ ತೋರಿಸ್ಲಿಲ್ಲ, ಇಲ್ಲಿ ತೋರಿಸಿತ್ತು. ಬಟ್ ಈಗ ನೋಡಿರಿ ಮಾರ್ಕೆಟ್ ಎಲ್ಲಿದೆ ಓಪನ್ ಆಗೈತಿ, 191 ರೂಪೀಸಿಂದ ಓಪನ್ ಆಗೈತಿ. ನಮಗೆ ಪೈಲ ಎಲ್ಲಿ ತೋರಿಸೈತೆ ನೋಡಿರಿ, ವಿಡಿಯೋದಾಗ ನೋಡಿರಿ ಎಲ್ಲಿದೆ ತೋರಿಸೈತಿ. ಸೊ ಇಲ್ಲಿದೆ ನಾವು ಬೈ ಮಾಡಿದ್ವು ಅಂತಂದ್ರೆ ಒಂದು ಒಳ್ಳೆ ಮೂಮೆಂಟಮ್ ಸಿಗ್ತದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಒಂದು ಒಳ್ಳೆ ಇನ್ಫಾರ್ಮೇಷನ್ ಬೇಕಾದಲ್ಲಿ ನಮ್ಮ ಚಾನಲ್ನ ಫಾಲೋ ಮಾಡಿರಿ. ಆ್ಯಂಡ್ ಈ ಸ್ಟ್ರಾಟಜಿ ನಿಮಗೂ ಟ್ರೇಡ್ ಮಾಡಿ ನೀವು ಪ್ರಾಫಿಟ್ ಮಾಡ್ಕೋಬೇಕಂದ್ರೆ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಕ್ವಶನ್ ಇದ್ರೆ ನನಗೆ ಕಮೆಂಟ್ ಹಾಕಿರಿ. ಆ್ಯಂಡ್ ಇನ್ನೊಂದು ಏನಂತಂದ್ರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಟ್ರೇಡಿಂಗ್ ಮಾಡತ್ತೀರ ಅವ್ರಿಗೆ ನಮ್ಮ ಚಾನಲ್ನ ಸಜೆಸ್ಟ್ ಮಾಡಿರಿ, ಶೇರ್ ಮಾಡಿರಿ ಆದಷ್ಟು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಒತ್ತಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ಇನ್ಸ್ಟಾಗ್ರಾಮ್ದಾಗ ಭಾಳ ಸಪೋರ್ಟ್ ತೋರಿಸ್ರಿ, ಅದೇ ರೀತಿ ಯೂಟ್ಯೂಬ್ದಾಗೂ ಸಪೋರ್ಟ್ ತೋರಿಸ್ರಿ. ಇಲ್ಲೂ 10K ಸಬ್ಸ್ಕ್ರೈಬರ್ ಮಾಡೋಣ ನೆಕ್ಸ್ಟ್ ಮಂತ್ದಾಗೋದು. ಈ ಮಂತ್ ಆಗೋದಿಲ್ಲ ಗೊತ್ತೈತಿ, ಬಟ್ ನೆಕ್ಸ್ಟ್ ಮಂತ್ದಾಗೋದು ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಆ್ಯಂಡ್ ಅದೇ ರೀತಿ ನೋಡಿರಿ ಈ ಲೆವೆಲ್ಸ್ ಯಾವ ರೀತಿ ಮಾರ್ಕ್ ಮಾಡಿಟ್ಟಿನಲ್ಲ ಅಲ್ಲೇ ನೋಡಿರಿ, ಅಲ್ಲೇ ಮಾರ್ಕೆಟ ರಿಜೆಕ್ಷನ್ ತೊಗೊಂಡು ಇದೇನಾದರೂ ರಿವರ್ಸ್ ಆಯ್ತು ಅಂತಂದರೆ ಇಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಬರ್ತದೆ. ಓಕೆ ಗೈಸ್, ಸಿ ಯು ಟುಮಾರೋ. ಬಾಯ್.